ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ ಅನ್ನೋ ಟೀಕೆ. ಈಗ ಎಷ್ಟು ಕೋಟಿ? 2500 658 ಕೋಟಿ. ಸುಮ್ಮನೆ ಮಾಡ್ತೀವ? ಬಿ ಜೆ ಪಿಯವರು ಹೇಳ್ತಾ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿ ಜೆ ಪಿಯವರು ಏನು ಮಾಡಿದ್ದಾರೆ ಹೇಳಿ ನೋಡಿ. ನೀನು ಹೇಳಪ್ಪ, ಏನೇನು ಮಾಡಿದ್ದಾರೆ ಹೇಳಯ್ಯ. ನೀನು ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡೋಣ. ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಗಟಾಗಿ ಏನಿಲ್ಲ. ನಮಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ ನಾವು, ಎನ್ನಾರು ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಮೈಸೂರು ನಗರದಲ್ಲ ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಅರ್ಬನ್ ವೋಟರ್ಸೇ ಆಗಲಿಯಪ್ಪ, ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳ್ಳಕ್ಕೆ ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಏನೂ ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು 5000 ಕೋಟಿ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಸರ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಕ್ಯೂರಿಯಾಸಿಟಿ ಜನರಿಗೆ. ಯಾವುದು ಸೆಪ್ಟೆಂಬರ್ಲಿ ಕ್ರಾಂತಿ ಆಗುತ್ತೆ ಅವ್ರನ್ನೇ ಕೇಳಬೇಕು. ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು. ನಮ್ಮ ಪಾರ್ಟಿಯವರು ಆಗ್ಲಿದ್ರು ಕೂಡ ನನಗೆ ಹೇಳಿಲ್ವಲ್ಲ ಏನು ಕ್ರಾಂತಿ ಅಂತ. ನೀನೇ ನೀನು ಕೇಳೋ ಅವ್ರಿಗೆ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಹೆಸರನ್ನು ಸೂಚಿಸಿ ಏನೋ ಅವ್ರು ಖರ್ಗೆ ಅವರು ಏನಾಗಿದ್ದಾರೆ? AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನು ಹೇಳ್ತಾ ಇರೋರು ಯಾರು? ಬಿಜೆಪಿ ಅವರು. ಬಿಜೆಪಿ ಅಲ್ಲ, ವಿಜೇಂದ್ರ ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷಗಿರಿನ. ಈಗ ಪ್ರಧಾನಮಂತ್ರಿ ಇದ್ದಾರಲ್ಲಪ್ಪ, ಅದನ್ನು ಶೆಡ್ಯೂಲ್ ಕಾಸ್ಟ್ ಕೊಡಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. AICC ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು.